ಕೊಲ್ಲಿ ಕದನದಲ್ಲಿ ಸ್ಫೋಟಿಸಲಿದೆಯಾ ಸರ್ವ ವಿನಾಶಿ ಅಣ್ವಸ್ತ್ರ? ಇರಾನ್ ಅಮೆರಿಕದಲ್ಲಿ ಏಕಕಾಲಕ್ಕೆ ಭೂಕಂಪನ ಸಂಭವಿಸಿರುವುದು. ಉಭಯ ದೇಶಗಳು ಪರೀಕ್ಷೆ ಮಾಡಿದ್ವು. ಹಾಗಾದ್ರೆ ಅಣ್ವಸ್ತ್ರ ಮೂರನೇ ಮಹಾಯುದ್ಧದಲ್ಲಿ ಪ್ರಯೋಗವಾಗುತ್ತಾ ಅಣ್ವಸ್ತ್ರ? ಇರಾನ್ ಗೆರೋಶಾದಲ್ಲಿ 4.3 ತೀವ್ರತೆಯಲ್ಲಿ ಕಂಪನಿಸಿರುವಂತಹ ಭೂಮಿ. ಇನ್ನು ದಕ್ಷಿಣ ಇರಾನ್ನಲ್ಲಿ ಗೆರೋಶಾದಲ್ಲಿ ದಾಖಲಾದಂತಹ ಕಂಪನದ ಕೇಂದ್ರ. ಅಮೆರಿಕದ ನವದಾದಲ್ಲಿ 3.9 ತೀವ್ರತೆಯ ಭೂಕಂಪ ಸಂಭವಿಸಿರುವುದು ರೆಕಾರ್ಡ್ ಆಗಿದೆ. ಎರಡೂ ಕಡೆ ಕೂಡ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರದ ಸಮೀಪವೇ ಈ ಭೂಮಿ ಕಂಪಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಾಗತಿಕ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಿಸಿರುವಂತಹ ಭೂಕಂಪನ. ಕೊಲ್ಲಿ ಕದನದಲ್ಲಿ ಸ್ಫೋಟಿಸಲಿದೆಯಾ ಸರ್ವ ವಿನಾಶಿ ಅಣ್ವಸ್ತ್ರ? ಇರಾನ್ ಅಮೆರಿಕದಲ್ಲಿ ಏಕಕಾಲಕ್ಕೆ ಭೂಕಂಪನ ಸಂಭವಿಸಿರುವುದು. ಉಭಯ ದೇಶಗಳು ಪರೀಕ್ಷೆ ಮಾಡಿದ್ವು. ಹಾಗಾದ್ರೆ ಅಣ್ವಸ್ತ್ರ ಮೂರನೇ ಮಹಾಯುದ್ಧದಲ್ಲಿ ಪ್ರಯೋಗವಾಗುತ್ತಾ ಅಣ್ವಸ್ತ್ರ? ಇರಾನ್ ಗೆರೋಶಾದಲ್ಲಿ 4.3 ತೀವ್ರತೆಯಲ್ಲಿ ಕಂಪನಿಸಿರುವಂತಹ ಭೂಮಿ. ಇನ್ನು ದಕ್ಷಿಣ ಇರಾನ್ನಲ್ಲಿ ಗೆರೋಶಾದಲ್ಲಿ ದಾಖಲಾದಂತಹ ಕಂಪನದ ಕೇಂದ್ರ. ಅಮೆರಿಕದ ನವದಾದಲ್ಲಿ 3.9 ತೀವ್ರತೆಯ ಭೂಕಂಪ ಸಂಭವಿಸಿರುವುದು ರೆಕಾರ್ಡ್ ಆಗಿದೆ. ಎರಡೂ ಕಡೆ ಕೂಡ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರದ ಸಮೀಪವೇ ಈ ಭೂಮಿ ಕಂಪಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಾಗತಿಕ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಿಸಿರುವಂತಹ ಭೂಕಂಪನ. ಕೊಲ್ಲಿ ಕದನದಲ್ಲಿ ಸ್ಫೋಟಿಸಲಿದೆಯಾ ಸರ್ವ ವಿನಾಶಿ ಅಣ್ವಸ್ತ್ರ? ಇರಾನ್ ಅಮೆರಿಕದಲ್ಲಿ ಏಕಕಾಲಕ್ಕೆ ಭೂಕಂಪನ ಸಂಭವಿಸಿರುವುದು. ಉಭಯ ದೇಶಗಳು ಪರೀಕ್ಷೆ ಮಾಡಿದ್ವು. ಹಾಗಾದ್ರೆ ಅಣ್ವಸ್ತ್ರ ಮೂರನೇ ಮಹಾಯುದ್ಧದಲ್ಲಿ ಪ್ರಯೋಗವಾಗುತ್ತಾ ಅಣ್ವಸ್ತ್ರ? ಇರಾನ್ ಗೆರೋಶಾದಲ್ಲಿ 4.3 ತೀವ್ರತೆಯಲ್ಲಿ ಕಂಪನಿಸಿರುವಂತಹ ಭೂಮಿ. ಇನ್ನು ದಕ್ಷಿಣ ಇರಾನ್ನಲ್ಲಿ ಗೆರೋಶಾದಲ್ಲಿ ದಾಖಲಾದಂತಹ ಕಂಪನದ ಕೇಂದ್ರ. ಅಮೆರಿಕದ ನವದಾದಲ್ಲಿ 3.9 ತೀವ್ರತೆಯ ಭೂಕಂಪ ಸಂಭವಿಸಿರುವುದು ರೆಕಾರ್ಡ್ ಆಗಿದೆ. ಎರಡೂ ಕಡೆ ಕೂಡ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರದ ಸಮೀಪವೇ ಈ ಭೂಮಿ ಕಂಪಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಾಗತಿಕ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಿಸಿರುವಂತಹ ಭೂಕಂಪನ. ಕೊಲ್ಲಿ ಕದನದಲ್ಲಿ ಸ್ಫೋಟಿಸಲಿದೆಯಾ ಸರ್ವ ವಿನಾಶಿ ಅಣ್ವಸ್ತ್ರ? ಇರಾನ್ ಅಮೆರಿಕದಲ್ಲಿ ಏಕಕಾಲಕ್ಕೆ ಭೂಕಂಪನ ಸಂಭವಿಸಿರುವುದು. ಉಭಯ ದೇಶಗಳು ಪರೀಕ್ಷೆ ಮಾಡಿದ್ವು. ಹಾಗಾದ್ರೆ ಅಣ್ವಸ್ತ್ರ ಮೂರನೇ ಮಹಾಯುದ್ಧದಲ್ಲಿ ಪ್ರಯೋಗವಾಗುತ್ತಾ ಅಣ್ವಸ್ತ್ರ? ಇರಾನ್ ಗೆರೋಶಾದಲ್ಲಿ 4.3 ತೀವ್ರತೆಯಲ್ಲಿ ಕಂಪನಿಸಿರುವಂತಹ ಭೂಮಿ. ಇನ್ನು ದಕ್ಷಿಣ ಇರಾನ್ನಲ್ಲಿ ಗೆರೋಶಾದಲ್ಲಿ ದಾಖಲಾದಂತಹ ಕಂಪನದ ಕೇಂದ್ರ. ಅಮೆರಿಕದ ನವದಾದಲ್ಲಿ 3.9 ತೀವ್ರತೆಯ ಭೂಕಂಪ ಸಂಭವಿಸಿರುವುದು ರೆಕಾರ್ಡ್ ಆಗಿದೆ. ಎರಡೂ ಕಡೆ ಕೂಡ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರದ ಸಮೀಪವೇ ಈ ಭೂಮಿ ಕಂಪಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಾಗತಿಕ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಿಸಿರುವಂತಹ ಭೂಕಂಪನ. ಕೊಲ್ಲಿ ಕದನದಲ್ಲಿ ಸ್ಫೋಟಿಸಲಿದೆಯಾ ಸರ್ವ ವಿನಾಶಿ ಅಣ್ವಸ್ತ್ರ? ಇರಾನ್ ಅಮೆರಿಕದಲ್ಲಿ ಏಕಕಾಲಕ್ಕೆ ಭೂಕಂಪನ ಸಂಭವಿಸಿರುವುದು. ಉಭಯ ದೇಶಗಳು ಪರೀಕ್ಷೆ ಮಾಡಿದ್ವು. ಹಾಗಾದ್ರೆ
ಅಣ್ವಸ್ತ್ರ ಮೂರನೇ ಮಹಾಯುದ್ಧದಲ್ಲಿ ಪ್ರಯೋಗವಾಗುತ್ತಾ ಅಣ್ವಸ್ತ್ರ ಇರಾನ್ ಗೆರೋಶಾದಲ್ಲಿ 4.3 ತೀವ್ರತೆಯಲ್ಲಿ ಕಂಪನಿಸಿರುವಂತಹ ಭೂಮಿ. ಇನ್ನು ದಕ್ಷಿಣ ಇರಾನ್ನಲ್ಲಿ ಗೆರೋಶಾದಲ್ಲಿ ದಾಖಲಾದಂತಹ ಕಂಪನದ ಕೇಂದ್ರ. ಅಮೆರಿಕದ ನವದಾದಲ್ಲಿ 3.9 ತೀವ್ರತೆಯ ಭೂಕಂಪ ಸಂಭವಿಸಿರುವುದು ರೆಕಾರ್ಡ್ ಆಗಿದೆ. ಎರಡೂ ಕಡೆ ಕೂಡ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರದ ಸಮೀಪವೇ ಈ ಭೂಮಿ ಕಂಪಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಾಗತಿಕ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಿಸಿರುವಂತಹ ಭೂಕಂಪನ. ಕೊಲ್ಲಿ ಕದನದಲ್ಲಿ ಸ್ಫೋಟಿಸಲಿದೆಯಾ ಸರ್ವ ವಿನಾಶಿ ಅಣ್ವಸ್ತ್ರ? ಇರಾನ್ ಅಮೆರಿಕದಲ್ಲಿ ಏಕಕಾಲಕ್ಕೆ ಭೂಕಂಪನ ಸಂಭವಿಸಿರೋದು. ಉಭಯ ದೇಶಗಳು ಪರೀಕ್ಷೆ ಮಾಡಿದ್ವು. ಹಾಗಾದ್ರೆ ಅಣ್ವಸ್ತ್ರ ಮೂರನೇ ಮಹಾಯುದ್ಧದಲ್ಲಿ ಪ್ರಯೋಗವಾಗುತ್ತಾ ಅಣ್ವಸ್ತ್ರ? ಇರಾನ್ ಗೆರೋಶಾದಲ್ಲಿ 4.3 ತೀವ್ರತೆಯಲ್ಲಿ ಕಂಪನಿಸಿರುವಂತಹ ಭೂಮಿ. ಇನ್ನು ದಕ್ಷಿಣ ಇರಾನ್ನಲ್ಲಿ ಗೆರೋಶಾದಲ್ಲಿ ದಾಖಲಾದಂತಹ ಕಂಪನದ ಕೇಂದ್ರ. ಅಮೆರಿಕದ ನವದಾದಲ್ಲಿ 3.9 ತೀವ್ರತೆಯ ಭೂಕಂಪ ಸಂಭವಿಸಿರುವುದು ರೆಕಾರ್ಡ್ ಆಗಿದೆ. ಎರಡೂ ಕಡೆ ಕೂಡ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರದ ಸಮೀಪವೇ ಈ ಭೂಮಿ ಕಂಪಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಾಗತಿಕ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಿಸಿರುವಂತಹ ಭೂಕಂಪನ. ಕೊಲ್ಲಿ ಕದನದಲ್ಲಿ ಸ್ಫೋಟಿಸಲಿದೆಯಾ ಸರ್ವ ವಿನಾಶಿ ಅಣ್ವಸ್ತ್ರ? ಇರಾನ್ ಅಮೆರಿಕದಲ್ಲಿ ಏಕಕಾಲಕ್ಕೆ ಭೂಕಂಪನ ಸಂಭವಿಸಿರೋದು. ಉಭಯ ದೇಶಗಳು ಪರೀಕ್ಷೆ ಮಾಡಿದ್ವು. ಹಾಗಾದ್ರೆ ಅಣ್ವಸ್ತ್ರ ಮೂರನೇ ಮಹಾಯುದ್ಧದಲ್ಲಿ ಪ್ರಯೋಗವಾಗುತ್ತಾ ಅಣ್ವಸ್ತ್ರ? ಇರಾನ್ ಗೆರೋಶಾದಲ್ಲಿ 4.3 ತೀವ್ರತೆಯಲ್ಲಿ ಕಂಪನಿಸಿರುವಂತಹ ಭೂಮಿ. ಇನ್ನು ದಕ್ಷಿಣ ಇರಾನ್ನಲ್ಲಿ ಗೆರೋಶಾದಲ್ಲಿ ದಾಖಲಾದಂತಹ ಕಂಪನದ ಕೇಂದ್ರ. ಅಮೆರಿಕದ ನವದಾದಲ್ಲಿ 3.9 ತೀವ್ರತೆಯ ಭೂಕಂಪ ಸಂಭವಿಸಿರುವುದು ರೆಕಾರ್ಡ್ ಆಗಿದೆ. ಎರಡೂ ಕಡೆ ಕೂಡ ನ್ಯೂಕ್ಲಿಯರ್ ಪರೀಕ್ಷಾ ಕೇಂದ್ರದ ಸಮೀಪವೇ ಈ ಭೂಮಿ ಕಂಪಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಾಗತಿಕ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟಿಸಿರುವಂತಹ ಭೂಕಂಪನ.